ಎಲ್ಲಿಂದ ಬಂದೆ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತೀನಿ ಗೊತ್ತಿಲ್ಲ, ಇದ್ರ ಮಧ್ಯದ್ದೇ ನಮ್ಮ ಜೀವನ. ಹೌದು, ಈಗೇನು ಮಾಡ್ತೀವಿ ಈ ಕ್ಷಣದಲ್ಲಿ ಅದನ್ನೇ ಗೊತ್ತಿಲ್ಲ ಅಂದರೆ ಮನುಷ್ಯನ ಬದುಕು ಒಂದು ಹೆಂಗೆ ಸಿಕ್ಕತ್ತೆ? ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಇದು ಸಾಧ್ಯ ಇದೆ. ಇದೆಲ್ಲೂ ಸ್ಕೂಲು ಕಾಲೇಜಲ್ಲಿ ಇನ್ನೂ ಓಪನ್ ಆಗಿಲ್ಲ. ಓಪನ್ ಆದರೆ ಖುಷಿ ಪಡೋಣ, ಹೌದಲ್ಲ? ಎಲ್ಲೂ ಓಪನ್ ಆಗಿಲ್ಲ. ಮಿಕ್ಕದ್ದೆಲ್ಲ ಇದೆ, MAT ಮ್ಯಾಟು, BAT ಬ್ಯಾಟು ಅದೆಲ್ಲ ಇದೆ. ಇದು ಓಪನ್ ಆಗಬೇಕು ಅಂತ ನಮ್ಮ ಒಂದು ಅಭಿಲಾಷೆ. ಆದಾಗ ನೋಡೋಣ. ಆದರೆ ಈಗ ವಿಚಾರಕ್ಕೆ ಬರೋದೇ ಆದರೆ ನಾವು ಎಷ್ಟು ತಪ್ಪುಗಳನ್ನು ಗೊತ್ತಿಲ್ಲದೆ ಮಾಡ್ಕೋತಾ ಇದ್ದೀವಿ ಅಂತಕ್ಕಂಥ ಒಂದು ವಿಚಾರ. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಸ್ವಾಮಿ, ನಮಗೂ ಬ್ರಹ್ಮಜ್ಞಾನ ಬೇಕು, ನಮಗೂ ಬ್ರಾಹ್ಮಿ ಮುಹೂರ್ತ ಬೇಕು. ಯಾರು ಬೇಡ? ಎಲ್ರಿಗೂ ಬೇಕು, ಖಂಡಿತ. ಆದರೆ ಆಗ್ತಾ ಇಲ್ವಲ್ಲ ಸ್ವಾಮಿ. ಅದಕ್ಕೆ ನಮ್ಮ ಒಂದು ಸಣ್ಣ ಉದಾಹರಣೆಯನ್ನು, ಒಂದು ಮನೆಯ ಚಿತ್ರಣ. ಮನೆಗೊಂದು ಬೋರ್ ಬೇಕು. ಓಕೆ. ಬೋರ್ಗೆ ತಕ್ಕಂತೆ ಒಂದು ದೇವರ ಮನೆ ಬೇಕು. ಇದು ಹೆಂಗಿರುತ್ತೆ ಅಂತ ಒಂದು ಚಿತ್ರ ನೋಡ್ಬೋಣ ಈಗ. ಆ ಚಿತ್ರ ನೋಡಿದ ಮೇಲೆ ನಾವು ಏನು ಅಂತ ಈಗ ನೋಡಿ. ಇದು ಭೂಮಿಯ ಮಟ್ಟವನ್ನು ಮೊದಲು ಗಮನಿಸ್ಕೋಬೇಕು. ಬೋರ್ ತೆಗೆದಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಾಗ್ತಾ ಇದೆ. ಹೌದು. ಅದರ ಮೇಲೆ ಸಂಪಿದೆ, ಅದರ ಮೇಲೆ ಮನೆಯ ಪ್ಲಾಟ್ಫಾರ್ಮ್ ಇದೆ ನೋಡಿ. ಇದು ಅತಿ ಮುಖ್ಯವಾಗಿ ದೇವರು ಕಾಣಿಸ್ತಾ ಇರ್ತಕ್ಕಂಥ ಕಿಂಡಿ. ಅವತ್ತು ತೋರಿಸ್ದೆ ಹೇಗೆ ಅಂತ. ಹೋಮ್ ಇತ್ತಲ್ಲ, ಇದೇ ಇದು ಒರಿಜಿನಾಲಿಟಿ. ಇನ್ನೂ ಹೋಮ್ ಬಂದಿಲ್ಲ ಇಲ್ಲಿಗೆ. ಈಗ ದೇವರ ಮನೆಗೆ ನಾವು ತೆಗೆದಿರ್ತಕ್ಕಂಥ ಬೋರ್ವೆಲ್ ಏನು ತೆಗ್ದಿದ್ದೀವಿ, ಅದು ದೇವರು ಅಂತ ಒಪ್ಕೊಂಡಿದ್ದೀವಲ್ವಾ? ಅದಕ್ಕೆ ಪೂಜೆ ಯಾವಾಗ? ಅಪ್ರಾಣೆ ಇಲ್ಲ. ಬೋರ್ ತೆಗೆದು ದುಡ್ಡು ಕೊಟ್ಟು, ನೀರು ದುಡ್ಡು ಕೊಟ್ಟಿದ್ದೀವಾ? ಇಲ್ಲ. ಮತ್ತು ನಿಮ್ಗೆ ಒಳ್ಳೇದು ಹೆಂಗಾಗಬೇಕು ನೋಡಿ. ಆ ಕಂಬ ಇದೆಯಲ್ಲ, ಅದು ಲಕ್ಷ್ಮೀ ಕಂಬ. ಯಾವ ಮನೆಯಲ್ಲಿ ವರಾಂಡ ಇರಬೇಕು, ಎಲ್ಲಿದೆ ಅಂತ ನಮ್ಮ ಪ್ಲ್ಯಾನ್ ಅಲ್ಲದೆ ಬೇರೆ ಯಾವ ಕಾರಣಕ್ಕೂ ಕಂಬ ಇರುವ ಮನೆ ಈ ಕಾರಣಕ್ಕೂ ಸಿಕ್ಕಲ್ಲ. ಹೌದು. ಈಗ ನೋಡಿ, ಆ ಮನೆಯ ಈಶಾನ್ಯ ಭಾಗ ಎಷ್ಟು ಚೆನ್ನಾಗಿ ಸೂರ್ಯನ ಕಿರಣ ಒಳಗೆ ಪ್ರವೇಶ ಮಾಡಿದಾಗ, ಅದಕ್ಕೆ ಓಂಕಾರವನ್ನು ಕೊಟ್ಟಾಗ, ಮನೆ ಹೊರಗಡೆ ಕುತ್ಕೊಂಡಾಗ ಅದರ ಸೌಂದರ್ಯನೇ ಬೇರೆ. ಹೌದು. ಏನೋ ಒಂದು ಮನೆ ಕಟ್ಟಬೇಕು. 3 ಸ್ಟೇಜ್ ಮೇಲೆ ಮನೆ ಇದೆ. ಪಾಯ ಭೂಮಿಯಿಂದ 3 ಸ್ಟೇಜ್ ಇದೆ. ಇದೆಯಮ್ಮ ಮನೆಗೆ ಕಳಶ. ನಾವು ಮನೆ ದೇವ್ರ ಮನೇಲಿ ಕಳಶ ಇಟ್ಕೊಂಡು ಮಂತ್ರ ಹೇಳಿದ್ದೆ, ಪೂಜೆ ಮಾಡಿದ್ದೆ. ಅಂದರೆ ನಾವು ಎಷ್ಟು ಹಿಂದೆ ಇದ್ದೀವಿ ಅಂತಕ್ಕಂತಹ ಈ ಒಂದು ಇತಿಹಾಸ ವಿಚಾರವನ್ನು ನಾವು ಗಮನಿಸ್ಕೋಬೇಕು. ದೇವರು ಅಂತ ಹೇಳ್ತೀವಿ, ದೇವರು ಬಳಸೋದು ನಮ್ಗೆ ಗೊತ್ತಿಲ್ಲ. ಗುರುಗಳೇ, ಈಗ ಬೆಂಗಳೂರಿನಂಥ ನಗರ ಪ್ರದೇಶದಲ್ಲೂ ಕೂಡ ನೀವು ಹೇಳುವಂಥ ಪದ್ಧತಿಯನ್ನು, ಅಂದರೆ ಮನೆ ಕಟ್ಟುವ ಪದ್ಧತಿಯನ್ನು ಅನುಸರಿಸ್ಕೊಳ್ಳೋಕೆ ಸಾಧ್ಯನಾ? ಇದು ಬೆಂಗಳೂರದೇ ಮನೆ. ಓಕೆ. ಇದೊಂದು ಬೆಡ್ರೂಮ್ ಸೈಜ್ ಮನೆ. ಇದು ಒಳಗಡೆ ಡಿಸ್ಪ್ಲೇ ಮಾಡಿ ಇನ್ನೊಂದ್ಸಲ ತೋರಿಸ್ತೀನಿ. 1 ಬೆಡ್ರೂಮ್ ಸೈಜು ಈ ಮನೆ ಮಾಡಿದ್ದೀನಿ ನಾನು. 1 BHK. ಅಮ್ಮ 3 ರೂಮು, 1 ರೂಮ್ ಅಲ್ಲ 3 ರೂಮ್ ಮಾಡಿಸಿದ್ದೀನಿ. ಓಕೆ ಓಕೆ. ಅದು ಏನು ಚಿಕ್ಕದು ಹೆಂಗೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಳ್ಳೋದಲ್ಲ. ಡ್ಯಾನ್ಸ್ ಮಾಡ್ಬೋದು ಒಳಗಡೆ, ಜೂಟಾಟ ಆಡಬೇಕು. ನಮ್ಮ ಜನ ಮದುವೆ ಆದಮೇಲೆ ನಾವು ಮಕ್ಕಳ ಥರ ಇರಬೇಕು ಅಂತ ಅನ್ಕೊಂಡೇ ಅಲ್ಲಮ್ಮ. ಏನು ಹೇಳ್ತೀಯಾ? ಅಯ್ಯೋ ಮದುವೆ ಆಗೋಯ್ತು. ತಪ್ಪು. 99.5 ಆಗಿದ್ರು ಇಲ್ಲ, ನಾವು ಈಗ ಲವ್ ಮಾಡ್ತಾ ಇದ್ದೀವಿ. ಆ ಕ್ಲಾರಿಟಿ ಇರಬೇಕು ಗಂಡ ಹೆಂಡ್ತಿ. ಹಂಗಿರ್ಬೇಕಾದ್ರೆ ರೂಮ್ ಹೆಂಗಿರಬೇಕು? ಇದು ನಮ್ಮದು ಡಿಫ್ರೆಂಟ್ ಕಾನ್ಸೆಪ್ಟು. ಬೆಡ್ರೂಮ್ ಅಂದರೆ ಹೀಗೆ ಇರಬೇಕು. ಆದರೆ ಇದೆಲ್ಲವನ್ನೂ ಬೇಕು ಅಂದರೆ ಜನಗಳಿಗೆ ಚಳಿ ಜ್ವರ ಬರುತ್ತೆ ನಮ್ಮನ್ನು ಟಚ್ ಮಾಡೋಕ್ಕೆ. ಈ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಇಷ್ಟು ಸೈಟಲ್ಲಿ ಅಂದರೆ ನಮ್ಮನ್ನು ಟಚ್ ಮಾಡೋಕ್ಕೆ ಚಳಿ ಜ್ವರ ಅಂತೂ ಗ್ಯಾರಂಟಿ ಬರುತ್ತೆ. ರೇಟ್ ಕೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ತಡ್ಕೊಳ್ಳೋ ಶಕ್ತಿ ಇದ್ರೆ ಪಡ್ಕೋಬೋದು, ಇಲ್ಲ ಅಂದರೆ ಬೇಡ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.